ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಕರ್ನಾಟಕ ಕಾಡುಗೊಲ್ಲರ ಪರಿಷತ್ನ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕು ಅಧ್ಯಕ್ಷ ಪ್ರಕಾಶ್ ಅವರ ಸಹಕಾರದಲ್ಲಿ ನಿಯೋಗವೊಂದು ಸಂಸದ ಡಾಕ್ಟರ್ CN ಮಂಜುನಾಥ್ ಅವರನ್ನು ಭೇಟಿ ಮಾಡಿ ದೆಹಲಿಯಲ್ಲಿ ನಡೆಯುವ ಸದನದಲ್ಲಿ ಕಾಡುಗೊಲ್ಲರನ್ನ ಎಸ್ಟಿಗೆ ಸೇರಿಸುವ ಪ್ರಸ್ತಾವನೆಯ ಬಗ್ಗೆ ನಮ್ಮಗಳ ಪರವಾಗಿ ಧ್ವನಿ ಎತ್ತಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯಣ್ಣ, ಸಲಹೆಗಾರ ದೊಡ್ಡಬಾಣಗೆರೆ ಮಾರಣ್ಣ, ಸಂಚಾಲಕ ಕರಿಯಪ್ಪ, ಸ್ವಾಮೀರವರುಗಳು ಹಾಜರಿದ್ದರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸದಸ್ಯರು ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಸಾಹೇಬ್ರವರಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ ವತಿಯಿಂದ ST ಮೀಸಲಾತಿ ಬಗ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತೇಳಿ ಮನವಿ ಸಲ್ಲಿಸಿದ್ದೇವೆ. ನಮ್ಮ ಸಾಹೇಬರು ಅದಕ್ಕೆ ಪ್ರತಿಕ್ರಿಯೆ ನೀಡಬೇಕಾಗಿ ವಿನಮ್ರ ಮನವಿ. ಇವತ್ತು ಕಾಡುಗೊಲ್ಲರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅನ್ನುವ ಬೇಡಿಕೆ ಬಹಳ ದಿನಗಳಿಂದ ಇದೆ. ಇದರ ಬಗ್ಗೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು ಬಹಳ ಕಾಳಜಿ ವಹಿಸಿ ಹಲವಾರು ಬಾರಿ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲೂ ಕೂಡ ಹಿಂದೆ ಮಾತಾಡಿದ್ರು ಅವರು. ನಂತರ ಪ್ರತ್ಯೇಕವಾಗಿ ಗೃಹ ಸಚಿವರಾದಂಥ ಅಮಿತ್ ಶಾ ಅವರನ್ನು ಮತ್ತು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿ ಇದರ ಬಗ್ಗೆ ಹೇಳಿದ್ದಾರೆ. ನಾನು ಕೂಡ ಇದರ ಬಗ್ಗೆ ಕಾಳಜಿ ವಹಿಸಿ ಕಾಡುಗೊಲ್ಲರ ಅವರ ಬೇಡಿಕೆ ನಿಜವಾಗ್ಲೂ ಸಮಂಜಸವಾಗಿದೆ. ಅವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದರೆ ಅವ್ರಿಗೂ ಕೂಡ ಒಂದು ನ್ಯಾಯ ಒದಗಿಸಿದಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಕೂಡ ಇದು ಕೇಂದ್ರ ಸರ್ಕಾರದ ಗಮನಕ್ಕೆ ತರ್ತೇನೆ. ಯಾಕೆಂದರೆ ಇದು ಬಹಳ ಮುಖ್ಯವಾದದ್ದು. ಅವರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇದು ಬಹಳ ಸಹಾಯ ಆಗುತ್ತೆ. ಸೊ ಇದರ ಬಗ್ಗೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಕೆಲಸ ಮಾಡಿ. ಧನ್ಯವಾದಗಳು ಸರ್. 31 ಗೊಲ್ಲರಟ್ಟಿ ಇದು ಗೌಡ್ರಷ್ಟು ಪ್ರಯತ್ನ ಮಾಡಿರೋರೆ. ಸತ್ಯ ಸರ್. ಹಿಂದೆ ಅವರು ಪ್ರಯತ್ನ ಮಾಡಿ ಯಾರು ಈ ವಾಲ್ಮೀಕಿ ಜನಾಂಗನ ಎಸ್ಟಿಗೆ ಸೇರಿಸಿದ್ರು. ಆವಾಗ ಪ್ರಧಾನಮಂತ್ರಿ ಚಂದ್ರಶೇಖರ್ ಇದ್ರು. ಆವಾಗ ಇವಾಗ ಚಂದ್ರಶೇಖರ್ ಜೊತೆ ಒಳ್ಳೆಯ ಇದು ಆತ್ಮೀಯತೆ ಇತ್ತು. ಹೌದು ಸರ್. ಅವ್ರು ಸೇರಿಸಿದ್ರು. ವಾಲ್ಮೀಕಿ ಸರ್, ನಾವು ಕಾಡುಗೊಲ್ಲರೇ ಪ್ರತ್ಯೇಕ ಸರ್. ನೋಡಿ ಪೇಪರ್ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಸಭಾ ಕ್ಷೇತ್ರ ಸಂಸತ್ ಸದಸ್ಯರಾದಂಥ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಸಾಹೇಬ್ರವರ ಮನೆಗೆ ಬಂದಿದ್ದೇವೆ. ಕಾರಣ ಏನು ಅಂದರೆ ಕಾಡುಗೊಲ್ಲರನ್ನು STಗೆ ಸೇರಿಸಬೇಕು ಅಂತ ಹೇಳಿ ಮಾನ್ಯ ದೇವೇಗೌಡರ ಆದಿಯಾಗಿ, ಕುಮಾರಸ್ವಾಮಿಯವರ ಆಗಿ ಮತ್ತು ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಆಗಿದೆ. 4-5 ವರ್ಷಗಳಾದರೂ ಕೂಡ ವರದಿ ಇನ್ನೂ ಕೂಡ RGIನಲ್ಲಿ ಪೆಂಡಿಂಗ್ ಇದೆ. ನಾವು ಅನ್ಪೂರ್ಣ ವರದಿಯನ್ನು ಎಲ್ಲ ದಾಖಲಾತಿಗಳನ್ನು ಕೊಟ್ಟು ಅವ್ರು ಕೇಳಿದಂಥ ಮಾಹಿತಿಯನ್ನು ಕೊಟ್ಟರೂ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿರ್ತಕ್ಕಂಥ ಸಂಸತ್ ಸದಸ್ಯರು ಈ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತೇಳಿ ಮಂಜುನಾಥ್ ಸಾಹೇಬ್ರವರಲ್ಲಿ ಮನವಿ ಮಾಡೋದಕ್ಕೆ ಅಂತೇಳಿ ಮನವಿ ಕೊಟ್ಟಿದ್ದೇವೆ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ಮಾತಾಡ್ತೀವಿ ಅಂತಂದೇಳಿ ಮನವಿ ಮಾಡಿದ್ದಾರೆ. ಕಾಡುಗೊಲ್ಲರು ಕರ್ನಾಟಕದಲ್ಲಿರ್ತಕ್ಕಂಥ ಆದಿವಾಸಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು. ಎಲ್ಲ ರೀತಿಯ ಅರ್ಹತೆಯೂ ಇದೆ ST ಆಗೋದಕ್ಕೆ. ಅರ್ಹತೆ ಇದ್ದರೂ ಕೂಡ ವರದಿ RGIನಲ್ಲಿ ಪೆಂಡಿಂಗ್ ಇದೆ. ಅದನ್ನು ಸಹ ನಮ್ಮ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಸಾಹೇಬ್ರವರು ಪ್ರಸ್ತಾಪ ಮಾಡಬೇಕು ಅಂತೇಳಿ ಮನವಿ ಸಲ್ಲಿಸಿದ್ದೇವೆ. ನಮ್ಮ ತಾಲೂಕು ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಅವರಿದ್ದಾರೆ, ಜಿಲ್ಲಾ ಸಂಘದ ಅಧ್ಯಕ್ಷರಾದ ಕುಮಾರ್ ಅವರಿದ್ದಾರೆ, ಜಯಣ್ಣ ಅವರಿದ್ದಾರೆ, ಕರಿಯಪ್ಪನವರಿದ್ದಾರೆ, ಸ್ವಾಮಿ ಇದ್ದಾರೆ. ನಾವೆಲ್ಲರೂ ಮನವಿ ಮಾಡಕ್ಕೆ ಬಂದಿದ್ದೇವೆ. ಸೊ ಪ್ರಸ್ತಾಪ ಮಾಡ್ತಾರೆ ಸಾಹೇಬ್ರು ಅನ್ನೋ ನಂಬಿಕೆ ಇದೆ, ವಿಶ್ವಾಸ ಇದೆ. ಧನ್ಯವಾದ. ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಪರಿಷತ್ತಿಂದ ನಾವಿವತ್ತು ನಮ್ಮ ಸಂಸದರಾದಂಥ ಪದ್ಮಶ್ರೀ ಶ್ರೀ CN ಮಂಜುನಾಥ್ ಸಾಹೇಬರು ಮನೆಗೆ ಬಂದಿದ್ದೇವೆ. ಉದ್ದೇಶ ಏನಪ್ಪ ಅಂದರೆ ನಮ್ಮ ಕಾಡುಗೊಲ್ಲರನ್ನು ST ಮೀಸಲಾತಿಗೆ ಒಳಪಡಿಸಬೇಕಾಗಿ ನಮಗೆ ST ಮೀಸಲಾತಿಗಳನ್ನ ಉಳಿಸ್ಕೊಡೋಕ್ಕೋಸ್ಕರ ನಾವು ಕೇಳಕ್ಕೆ ಬಂದಿದ್ದೀವಿ. ಸಾಹೇಬರು ಸಿಕ್ಕಿದ್ರು. ಈಗ ಸಾಹೇಬರು ಎಲ್ಲ ನಮ್ಮ ಪರವಾಗಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೂ ದೇವೇಗೌಡರ ಅಪ್ಪಾಜಿಯವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಸದನದಲ್ಲಿ ಎಲ್ಲ ಮಾತಾಡಿದ್ದೀವಿ ಅಂತಲೂ ಹೇಳಿದ್ದಾರೆ. ನಮಗೆ ಇವ್ರ ಕಡೆಯಿಂದ ಒಳ್ಳೆಯದಾಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಸರ್. ನಾನು ಕರ್ನಾಟಕ ಕಾಡುಗೊಲ್ಲ ಪರಿಷತ್ ಮಾಗಡಿ ತಾಲೂಕು ಅಧ್ಯಕ್ಷ. ಇವತ್ತು ಸನ್ಮಾನ್ಯ CN ಮಂಜುನಾಥ್ ಸಾಹೇಬರು ನಮ್ಮ ಸಂಸದರು ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದು.
ಈ ಥರ ಎಸ್ ಟಿ ಹೋರಾಟ ಸದನದಲ್ಲಿ ಮಾತಾಡೋ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅವರು ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ನಮಗೆ ಎಸ್ ಟಿ ಸಿಗುತ್ತೆ ಅಂತ ತುಂಬ ಭರವಸೆ ಕೊಟ್ಟಿದ್ದಾರೆ. ನಾವು ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಿಂದ ನಾವು ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ಹಕ್ಕು ನಾವು ಪಡೆದೇ ತೀರ್ತೀವಿ. ಕರ್ನಾಟಕದಲ್ಲಿ ಕಾಡುಗೊಲ್ಲರ ಸಂಘವನ್ನು ಸ್ಥಾಪನೆ ಮಾಡಿದಂಥ ವೇಣುಕೊಲ್ಗುಡ್ಡದ ನಾಗಪ್ಪನವರಿಂದ, ವಕೀಲರಾದ ಸಿದ್ದಪ್ಪನವರಿಂದ, ಮತ್ತು ಶಿವು ಯಾದವ್ ಅವರಿಂದ, ಮಹಲಿಂಗಯ್ಯನವರಿಂದ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಈ ಥರ ಎಲ್ಲ ಕಡೆ ಇರ್ತಕ್ಕಂಥ ಹೋರಾಟಗಾರರು, ಚಂಗವರದ ಕರಿಯಪ್ಪನವ್ರು ಇರ್ಬೋದು, ಬೆಂಗಳೂರು ರಾಜಣ್ಣವ್ರು ಇರ್ಬೋದು, ಮತ್ತಿತರ ಎಲ್ಲರೂ ಕೂಡ ಸಂಘ ಸಂಸ್ಥೆ ಮಾಡ್ಕೊಂಡು, ರಮೇಶ್ ಇರ್ಬೋದು, ಜಯರಾಮ್ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಇತ್ತೀಚೆಗೆ ಹೋರಾಟ ಕಡಿಮೆ ಆಗಿದೆ. ಈಗ ಹಿರಿಯೂರು ಉಪಚುನಾವಣೆ ಬಂದಿದೆ. ಹಿರಿಯೂರು ಉಪಚುನಾವಣೆಯಲ್ಲಿ ಎಲ್ಲ ಸಂಸದರು ಕೂಡ, ಎಲ್ಲ ಪಕ್ಷಗಳ ಸಂಸದರು ಕೂಡ ಅಷ್ಟರೊಳಗಡೆ ಅಧಿವೇಶನದಲ್ಲಿ ಕಾಡುಗೊಲ್ಲರ ಎಸ್ ಟಿ ಮೀಸಲಾತಿ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತೇಳಿ ವಿನಮ್ರವಾಗಿ ಮನವಿ ಮಾಡ್ತೀವಿ. ಹಿರಿಯೂರು ಉಪಚುನಾವಣೆಯಲ್ಲಿ ಕಾಡುಗೊಲ್ಲರ ಮತ ಬೇಕು ಅಂದರೆ ಚಿತ್ರದುರ್ಗದ ಸಂಸದರಿರ್ಬೋದು, ತುಮಕೂರು ಸಂಸದರಿರ್ಬೋದು, ಮತ್ತಿತರ ಯಾವುದೇ ಪಕ್ಷಗಳ ಸಂಸದರು ಕೂಡ ನಮ್ಮ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತೇಳಿ ಮನವಿ ಮಾಡ್ತೀವಿ. ಯಾಕಂದರೆ ಕಾಡುಗೊಲ್ಲರು ಕೇವಲ ಮತ ಬ್ಯಾಂಕ್ ಆಗಿ ಮಾತ್ರ ಉಳಿಬಾರ್ದು. ನಮಗೆ ಸಂವಿಧಾನದತ್ತವಾಗಿ ಬರಬೇಕನ್ನೋದು ಹಕ್ಕುಗಳನ್ನು ಪಡ್ಕೊಳ್ಳೋಕೆ ನಮಗೆ ಅಧಿಕಾರ ಇದೆ. ಹಾಗಾಗಿ ಅಮಾಯಕರಾದಂಥ ನಾವು ತೀರಾ ಹಿಂದುಳಿದಿರ್ತಕ್ಕಂಥ ಕಾಡುಗೊಲ್ಲರನ್ನ ನಿರ್ಲಕ್ಷ್ಯ ಮಾಡದೆ ಸಂಸತ್ ಅಧಿವೇಶನದಲ್ಲಿ ಆಯಾ ಭಾಗದ ಸಂಸದರು ಪ್ರಸ್ತಾಪ ಮಾಡಿ ಎಸ್ ಟಿ ಮೀಸಲಾತಿಗೆ ಒತ್ತಾಯ ಮಾಡಬೇಕಂತೇಳಿ ವಿನಮ್ರವಾಗಿ ಮನವಿ ಮಾಡ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.